ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಸರ್ಕಾರದಿಂದ ಯಾವ ಕ್ರಮ ಕೈಗೊಳ್ಳುತ್ತದೆ? ನೋಡಿ, ನಾವೊಬ್ಬಗೆ ಈ ನಮ್ಮ ವರ್ಷ ಈ ಅವಧಿ ವಿಶೇಷವಾಗಿ ಕರಾವಳಿ ಪ್ರದೇಶಕ್ಕೆ ಎಲ್ಲ ಸಮಸ್ಯೆಗಳನ್ನ ಒಂದು ಅಧ್ಯಯನ ಮಾಡಿದ್ದೀವಿ. ಅದಕ್ಕೆ ನಾವು ಮೀನುಗಾರರಿಗೆ ಇರ್ಬೋದು, ಬೇರೆ ಯಾವುದೇ ವೃತ್ತಿ ಇರಲಿ, ಇವರಿಗೆಲ್ಲ ನಾವು ಒಂದು ಯಾಕೆಂದರೆ ಇಲ್ಲಿಂದ ಜನ ವಲಸೆ ಹೋಗ್ತಾ ಇದ್ದಾರೆ, ಹೊರಗಡೆಗೆ ಅವರ ಬದುಕಿಗೋಸ್ಕರ ವಲಸೆ ಹೋಗ್ತಾ ಇದ್ದಾರೆ. ಅದನ್ನು ತಡೆಗಟ್ಟಬೇಕು. ಅವರ ಆಸ್ತಿ ಪಾಸ್ತಿ ಎಲ್ಲ ಇದೆ, ಯಾರು ಮಾರ್ಕೊಳ್ಳೋಕೆ ಅವಕಾಶ ಕೊಡಬಾರ್ದು. ಒಳ್ಳೆಯ ಸಂಪತ್ತಿದೆ, ಒಳ್ಳೆಯ ಪರಿಸರ ಇದೆ, ಸಮುದ್ರ ಇದೆ, ವೃತ್ತಿ ಇದೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಇವ್ರಿಗೆಲ್ಲ ಕೂಡ ಬದುಕು ಕಟ್ಕೊಳ್ಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ. ಒಂದೊಂದೇ ಒಂದೊಂದು ಸ್ಟೇಜ್ ಮಾಡ್ತೀವಿ. ಈಗ ನಾನು ನಾಳೆ ಅನೌನ್ಸ್ ಮಾಡ್ದಂಗೆ ಹೊಸ ಟೂರಿಸಂ ಪಾಲಿಸಿ ಕರಾವಳಿ ಪ್ರದೇಶಕ್ಕೆ ಮಾಡಿದ್ದೀವಿ, ಅನುಕೂಲ ಆಗ್ತದೆ. ಸರ್, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಮೈಸೂರಲ್ಲಿ ಮಾತನ್ನು ಹೇಳಿದ್ದಾರೆ. ಈಗಲೇ ನೀವು ನಮ್ಮ ಕಾಂಗ್ರೆಸ್ ಕಚೇರಿಯನ್ನು ಕಟ್ಕೊಳ್ಳಿ, ಸರ್ಕಾರ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ, ಈಗಲೇ ಕಟ್ಕೊಳ್ಳಿ, ಇಲ್ಲಿಂದ ಇವತ್ತಿನ ಪರಿಸ್ಥಿತಿ ನೋಡಿದರೆ ನಮ್ಗೆ ಭಾಳ ವೇತನ ಆಗ್ತಾ ಇದೆ, ಏನಂದರೆ ದುಃಖ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಏನಾಗ್ತಾ ಇರೋ ಸರ್ ಸರ್ಕಾರ? ಅವರೇನೋ ಬೇರೆ ಲೆಕ್ಕಾಚಾರ ಅವರು ಏನು ಹೇಳ್ತಾ ಇದ್ದಾರೆ, ಈಗ ನಮ್ಮ BJP ಗೌರ್ಮೆಂಟ್ ಏನು ಮಾಡುತ್ತೋ ಬೇಕಾದಷ್ಟು ಅವರು ಇನ್ಸ್ಟಿಟ್ಯೂಷನ್ಸ್ಗಳನ್ನೆಲ್ಲ ಮಾಡಿದ್ದಾರೆ, ಆಫೀಸ್ಗಳನ್ನೆಲ್ಲ ಕಟ್ಕೊಂಡಿದ್ದಾರೆ. ನಮ್ಮವರು ಕೆಲವೆಲ್ಲ ಕಾಂಗ್ರೆಸ್ ಅಂತ ಇದ್ದಿದ್ದೆಲ್ಲ ಬೇರೆ ಬೇರೆ ಪಾರ್ಟಿ ಸ್ಪ್ಲಿಟ್ ಆದಾಗ ಬೇರೆ ಬೇರೆ ವರ್ಷಕ್ಕೆಲ್ಲ ಹೊಂಟೋಗಿತ್ತು. ಈ ವರ್ಷ 100 ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವ ವಹಿಸಿ 100 ವರ್ಷ ಆಯಿತು. 100 ಕಚೇರಿ ಒಂದೇ ಈ ವರ್ಷ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಆ ದೃಷ್ಟಿಯಿಂದ ಅವ್ರಿಗೆ ನಾವು ಜವಾಬ್ದಾರಿನ ವಹಿಸಿದ್ದು, ಅವ್ರಿಗೆಲ್ಲ ತಿಳುವಳಿಕೆ ಹೇಳಿದ್ದಾರೆ ಅಷ್ಟೇ.